ವಿಶ್ವರೂಪ ತೋರಿಸಿದ ಪುಟ್ಟ ಕೃಷ್ಣ. ಒಂದು ದಿನ ಪುಟ್ಟ ಕೃಷ್ಣ ತನ್ನ ಸ್ನೇಹಿತರ ಜೊತೆ ಆಟವಾಡುತ್ತಿದ್ದಾಗ ಅವನು ತನ್ನ ಬಾಯಿಗೆ ಮಣ್ಣು ಹಾಕಿಕೊಂಡನು. ಕೃಷ್ಣನ ಸ್ನೇಹಿತರು ಅದನ್ನು ನೋಡಿ ತಾಯಿಯ ಶ್ರೀಮತಿ ಯಶೋದರಿಗೆ ದೂರು ನೀಡಿದರು. ದಾರುಣಗೊಂಡ ಯಶೋದೆ, ಕೃಷ್ಣ, ನಿನಗೆ ಇಷ್ಟು ಸಿಹಿ ಆಹಾರ ಕೊಡುವಾಗ ಮಣ್ಣು ತಿನ್ನುತ್ತೀಯಾ ಎಂದು ಕೇಳಿದಳು. ಆದರೆ ಕೃಷ್ಣ ನಿರಪರಾಧ ಕಣ್ಣಿನಿಂದ, ತಾಯಿ, ನಾನು ಮಣ್ಣು ತಿನ್ನಲೇ ಇಲ್ಲ ಎಂದು ಹೇಳಿದ. ಅದರಪಡಿಯೇ ಯಶೋದೆ, ನನಗೆ ಸುಳ್ಳು ಹೇಳಬೇಡ, ನಿನ್ನ ಬಾಯ್ ತೆರೆಯು ಎಂದು ಹೇಳಿ ಅವನ ಬಾಯ್ ತೆರೆಸಿದಳು. ಆಮೇಲೆ ಕೃಷ್ಣನ ಬಾಯ್ ತೆರೆದಾಗ ಯಶೋದಿಗೆ ಕಂಡದ್ದು ಮಣ್ಣು ಅಲ್ಲ, ಆದರೆ ಅಚ್ಚರಿಯ ವಿಶ್ವವೇ. ಅವನು ತನ್ನ ಮಗನ ಬಾಯಲ್ಲಿ ನದಿಗಳು, ಬೆಟ್ಟಗಳು, ಅರಣ್ಯಗಳು, ಗಗನ ಮತ್ತು ಪೂರ್ಣ ಬ್ರಹ್ಮಾಂಡವನ್ನು ನೋಡಿದಳು. ಪವರ್ಡ್ ಬೈ ಡಬ್ವರ್ಸ್. ಈ ಕಥೆ ಪುಟ್ಟ ಕೃಷ್ಣನ ದೈವಿಕತೆಯೊಂದಿಗೆ ಅವನ ತಾಯಿಯ ಪ್ರೀತಿ ಮತ್ತು ನಂಬಿಕೆಯನ್ನು ತೋರಿಸುತ್ತದೆ. ನಿಮಗೆ ಇಷ್ಟವಾಯಿತೇ? ಮತ್ತಷ್ಟು ಕಥೆ ಕೇಳಲು ಆಸಕ್ತರಾಗಿದ್ದೀರಾ?